ಪ್ರಜ್ವಲ್ ರೇವಣ್ಣ ಭವಿಷ್ಯ ಏನಾಗುತ್ತೆ? ಕೋರ್ಟ್ ಹಾಲ್ ಅಲ್ಲಿ ನಿಂತಿರುವಂತಹ ಪ್ರಜ್ವಲ್ ಕುರಿತಾದಂತಹ ಆದೇಶ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ. 4:15 ಅಂತ ಹೇಳಲಾಗ್ತಾ ಇತ್ತು. ಇನ್ನೇನು ಆದೇಶ ಬರೋ ಸಂದರ್ಭ ಪ್ರಜ್ವಲ್ಗೆ ಎಸ್ಐಟಿ ಕಸ್ಟಡಿನ ಅಥವಾ ಜೈಲುಗತ್ತಿನ ಪರಪ್ಪನಗ್ರಹಾರ ಜೈಲು ಪಾಲಾಗ್ತಾರಾ? ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಧೀಶರು ಈಗ ಆದೇಶವನ್ನ ಪ್ರಕಟಿಸಲಿದ್ದಾರೆ. ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಪರ ಎಸ್ಪಿಪಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಆದರೆ ಇದು ಕಸ್ಟಡಿಗೆ ನೀಡಬೇಕಾಗಿಲ್ಲ, ಒಂದಿನದ ಕಸ್ಟಡಿ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ನೀಡಲಿದ್ದಾರೆ ನ್ಯಾಯಾಧೀಶರು. ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಎಸ್ಐಟಿ ಬಂಧನಕ್ಕೆ ಹೋಗ್ತಾರಾ, ಎಸ್ಐಟಿ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜೈಲು ಪಾಲಾಗ್ತಾರಾ? ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾಗತ್ತಾ ವಿಚಾರಣೆ ಎದುರಿಸೋದಿಕ್ಕೆ? ನ್ಯಾಯಾಧೀಶರು ವಾದ ಪ್ರತಿವಾದ ಆಲಿಸಿದ್ದಾರೆ. ಇದೀಗ ಆದೇಶವನ್ನ ಕಾಯ್ದಿರಿಸಲಾಗಿದೆ. ಇವತ್ತು ಈಗ ಕೆಲ ಹೊತ್ತಲ್ಲೇ ಕೆಲ ನಿಮಿಷಗಳಲ್ಲೇ ಆದೇಶ ಹೊರಬೀಳಬಹುದು. ಈ ಆದೇಶವನ್ನ ಎದುರು ನೋಡ್ತಾ ಅನೇಕರು ಅಲ್ಲಿ ಕೋರ್ಟ್ ಹಾಲ್ ಅಲ್ಲಿ ನಿಂತಿದ್ದಾರೆ. ಎಷ್ಟು ಅಂತಂದ್ರೆ ಪ್ರಜ್ವಲ್ ರೇವಣ್ಣಗೆ ಒಂದು ಅಡಿ ಮುಂದೆ ಹೋಗೋದಕ್ಕೂ ಜಾಗ ಇಲ್ದಿರುವಷ್ಟರ ಮಟ್ಟಿಗೆ ಜನಸಂದಣಿಯಲ್ಲಿ ಈ ಒಂದು ಪ್ರಕರಣದ ಕುತೂಹಲ, ಅಷ್ಟು ಕುತೂಹಲದಿಂದ ಜನ ಇದನ್ನು ನೋಡ್ತಾ ಇದ್ದಾರೆ. ಒಬ್ಬ ಸಂಸದನಾಗಿ ಇಂತಹ ಕೃತ್ಯದಲ್ಲಿ ಆರೋಪಿಯಾಗಿ ಈ ರೀತಿ ಜಡ್ಜ್ ಎದುರು ಕೈಕಟ್ಟಿ ನಿಂತಿರೋದು, ಈ ಪ್ರಕರಣದಲ್ಲಿ ಕಾನೂನು ಸಂಕಷ್ಟಗಳು ಸಂಕೋಲೆಗಳು ಯಾವ ರೀತಿ ಅವ್ರನ್ನ ಸುತ್ತಿಕೊಳ್ತಾ ಇವೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ಕೈಕಟ್ಟಿ ನಿಂತಿದ್ರೆ ಇತ್ತ ಜನ ಪ್ರಜ್ವಲ್ ರೇವಣ್ಣ ನೋಡ್ತಾ ಇದ್ದಾರೆ. ಏನಾಗುತ್ತೆ, ಈ ಸಂಸದನ ಭವಿಷ್ಯ ಏನಾಗುತ್ತೆ? ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಹೋಗ್ತಾರಾ, ನ್ಯಾಯಾಂಗ ಬಂಧನಕ್ಕೆ ಹೋಗಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರಾ? ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಆದೇಶ ಹೊರಬೀಳುತ್ತೆ. ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ. ಕಸ್ಟಡಿಗೆ ನೀಡಬೇಕು ಅಂತ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿಕೊಂಡ್ರೆ ಇಲ್ಲ, ಒಂದಿನದ ಕಸ್ಟಡಿ ಸಾಕು, 15 ದಿನದ ಕಸ್ಟಡಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಒಟ್ಟಾರೆ ವಾದ ಪ್ರತಿವಾದ ಆಯಿತು, ಸುಮಾರು ವಿಚಾರಗಳ ಮಂಡನೆ ಕೂಡ ಆಯಿತು. ಈ ಪ್ರಕರಣ ಅಷ್ಟೊಂದು ಗಂಭೀರವಾಗಿ ನೋಡಬೇಕಾಗಿಲ್ಲ. ಇದು ಜಾಮೀನು ನೀಡಬಹುದಾದಂತಹ ಪ್ರಕರಣ ಆದರೂ ಕೂಡ ಜಾಮೀನು ರಹಿತವಾಗಿ ಪ್ರಕರಣ ದಾಖಲಿಸಲಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ ಅತ್ಯಾಚಾರದ ಕೇಸ್ ಆಗಿ ಬದಲಾಗಿದೆ. ರೆಡಿಮೇಡ್ ದೂರು ದಾಖಲಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಸಂತ್ರಸ್ತೆ ಮಾಡಿರುವಂತಹ ಆರೋಪ ಇದೆಯಲ್ಲ, 4 ವರ್ಷಗಳ ಹಿಂದಿನ ಘಟನೆಯ ಆರೋಪ, ಏಪ್ರಿಲ್ 28ರಿಂದ ಮೇ 2 ತನಕ ದಾಖಲಾಗಿರುವಂತಹ ಪ್ರಕರಣಕ್ಕೂ ಇದಕ್ಕೂ ಹೋಲಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಯ ವಿಡಿಯೋ ರೆಕಾರ್ಡಿಂಗ್ ಇಲ್ಲ, ಅಶ್ಲೀಲ ವಿಡಿಯೋ ಆರೋಪದಲ್ಲಿ ಸಂತ್ರಸ್ತೆಯ ವಿಡಿಯೋ ಇಲ್ಲ. ಇದು ರೆಡಿಮೇಡ್ ದೂರು. ಈ ದೂರು ದಾಖಲಿಸುವ ಸಂದರ್ಭ ಮಹಿಳಾ ತನಿಖಾಧಿಕಾರಿ ಹೇಳಿಕೆಯನ್ನು ದಾಖಲಿಸಬೇಕಾಗಿತ್ತು, ಅದು ಪಾಲನೆ ಆಗಿಲ್ಲ. ಅದರ ಜೊತೆಗೆ ಸಂತ್ರಸ್ತೆಯ ದೂರು ದಾಖಲು ಮಾಡುವಂತಹ ವಿಡಿಯೋ ರೆಕಾರ್ಡ್ ಆಗಬೇಕಾಗಿತ್ತು, ಅದನ್ನು ಕೂಡ ಪಾಲನೆ ಮಾಡಲಾಗಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಕಸ್ಟಡಿಯ ಅವಶ್ಯಕತೆ ಇಲ್ಲ. ಜೊತೆಗೆ ಜಾಮೀನು ನೀಡಬಹುದಾಗಿದ್ರೂ ಕೂಡ ಜಾಮೀನು ರಹಿತವಾಗಿ ದಾಖಲು ಮಾಡಲಾಗಿದೆ. ಈ ಪ್ರಕರಣವನ್ನ ಶಿಕ್ಷೆಯ ರೀತಿಯಲ್ಲಿ ಅಥವಾ ಈ ಪ್ರಕರಣವನ್ನ ಅತ್ಯಂತ ಗಂಭೀರ ಸ್ವರೂಪದಲ್ಲಿ ನೋಡೋ ಬದಲು ಜಾಮೀನನ್ನ ನೀಡಬಹುದಾಗಿತ್ತು, ಜಾಮೀನು ಸಹಿತವಾಗಿ ಪ್ರಕರಣ ದಾಖಲಿಸಬಹುದಾಗಿತ್ತು. ಆದರೆ ಜಾಮೀನು ರಹಿತವಾಗಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಗೆ ನೀಡಬೇಕು ಅನ್ನುವಂತಹ ಮನವಿಯನ್ನು ಪುರಸ್ಕರಿಸಬಾರದು. ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ವಿಚಾರವಾಗಿ ಏನು ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಜ್ವಲ್ ಪರ ವಕೀಲರಿಂದ ಹಿಡಿದು ಅಲ್ಲಿ ಕೋರ್ಟ್ ಹಾಲಲ್ಲಿ ನಿಂತಿರುವಂತಹ ಜನ ಎದುರು ನೋಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಏನೇ ಭವಿಷ್ಯ ನಿರ್ಧಾರ ಆದರೂ ಕೂಡ ಕೋರ್ಟ್ ಆದೇಶ ಏನು ಅನ್ನೋದನ್ನ ಈಗ ಮೊದಲನೇದಾಗಿ ಎದುರು ನೋಡಬೇಕು. ಅದು ಬಿಟ್ಟರೆ ಈ ಪ್ರಕರಣದಲ್ಲಿ 2 ಪ್ರಕರಣಗಳಲ್ಲಿ ಪ್ರಜ್ವಲ್ ಆರೋಪಿಯಾಗಿರುವಂತಹ ಕಾರಣಕ್ಕಾಗಿ ಸಂಕಷ್ಟ ತಪ್ಪಿದ್ದಲ್ಲ. ಒಂದಲ್ಲ ಒಂದು ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಲೇಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಇದೀಗ ಇವತ್ತು ಏನಾಗುತ್ತೆ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಕೆ ಮಾಡಿ ವಿದೇಶಕ್ಕೆ ಪರಾರಿಯಾಗುವಂತಹ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಸ್ಪಿಪಿ ವಾದ ಮಂಡನೆಯ ಸಂದರ್ಭ ಉಲ್ಲೇಖ ಮಾಡಿದಂತಹ ವಿಚಾರ ಆಗಿದೆ. ಆದರೆ ಇಲ್ಲ, ಪ್ರಜ್ವಲ್ ತನಿಖೆಗೆ ಸಹಕರಿಸೋದಕ್ಕೆ ಸಿದ್ಧರಿದ್ದಾರೆ, ಹಾಗಾಗಿ ಕಸ್ಟಡಿ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ ಆಗಿತ್ತು. ಇನ್ನು ಈ ಪ್ರಕರಣದಲ್ಲಿ ಸಂತ್ರಸ್ತೆಯರ ವಿಚಾರಣೆ ಆಗಬೇಕು ವಿಡಿಯೋವನ್ನು ಆಧರಿಸಿ. ಅದಕ್ಕೆ ಪ್ರಜ್ವಲ್ ಬಂಧನ ಯಾಕೆ, ಪ್ರಜ್ವಲ್ ಕಸ್ಟಡಿಗೆ ಯಾಕೆ ಬೇಕು, ಹಾಗೆ ವಿಚಾರಣೆ ಮಾಡಬಹುದು ಅನ್ನುವಂಥದ್ದು ಪ್ರಜ್ವಲ್ ಪರ ವಕೀಲರ ವಾದ. ಇಲ್ಲ, ಈ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪ ಅತ್ಯಾಚಾರದಂತಹ ಪ್ರಕರಣ ಇದು. ಜೊತೆಗೆ ಇಲ್ಲಿ ಸಂತ್ರಸ್ತೆ ಕೂಲಿ ಕಾರ್ಮಿಕ, ಇವರು ಶ್ರೀಮಂತರು, ಹಾಗಾಗಿ ಈ ಪ್ರಕರಣವನ್ನು ಇನ್ನೂ ವಿಭಿನ್ನವಾಗಿ ನೋಡಬೇಕಾಗಿದೆ ಅಂತ ಎಸ್ಪಿಪಿ ವಾದ ಮಂಡಿಸಿದ್ರು.
ಇನ್ನು ಬೇರೆ ಪ್ರಕರಣಗಳ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಪ್ರಜ್ವಲ್ ಪರ ವಕೀಲರು ವಾದ ಮಂಡನೆಯ ಸಂದರ್ಭ ಈ ಪ್ರಕರಣದಲ್ಲಿ ಇದೆಲ್ಲವೂ ರೆಡಿಮೇಡ್ ದೂರನ್ನು ದಾಖಲು ಮಾಡಲಾಗಿರೋದು, ಇಲ್ಲಿ ಕಸ್ಟಡಿಯ ಅವಶ್ಯಕತೆ ಬರೋದಿಲ್ಲ, ಆದರೂ ಕೂಡ ಕಸ್ಟಡಿಗೆ ಕೇಳ್ತಾ ಇದ್ದಾರೆ, ಜೊತೆಗೆ ತಮಗೆ ಬೇಕಾದಂತಹ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ SPP ಅನ್ನುವಂತಹ ಆರೋಪವನ್ನು ಕೂಡ ಅನ್ನುವಂತಹ ವಾದವನ್ನ ಇಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಂಡಿಸಿರೋದು. ಈಗ ವಾದ ಪ್ರತಿವಾದ ಎಲ್ಲವನ್ನ ಕೂಡ ಜಡ್ಜ್ ಕೆನ್ ಶಿವಕುಮಾರ್ ಆಲಿಸಿದ್ದಾರೆ. ಇನ್ನೀಗ ಆದೇಶವನ್ನ ನೀಡುವಂತಹ ಸಂದರ್ಭ